ನಮಸ್ಕಾರ ನನ್ನ ಆತ್ಮೀಯ ಬಂಧುಗಳೇ, ಮತ್ತೊಮ್ಮೆ ಕೆಂಪರಾಜು ಕೃಷ್ಣನು ಸರ್ವನಗರ ವಿಧಾನಸಭಾ ಕ್ಷೇತ್ರದಿಂದ ಬಿ ಕ್ಲಿಪ್ ತಂಡದಿಂದ ನಾನಿರೋ ಸ್ಥಳ ಎಲ್ಲಂದರೆ ನಮ್ಮ ಬಾನಸವಾಡಿಯ ಮುಖ್ಯ ರಸ್ತೆಯಲ್ಲಿದ್ದೀನಿ. ಅಲ್ಲಿರ್ತಕ್ಕಂಥ ನಮ್ಮ ಆರೋಗ್ಯ ಇಲಾಖೆ ಅಂಗನವಾಡಿ ಕೇಂದ್ರ ಕಟ್ಟಡ ಹಾಗೂ ಉಚಿತ ಗಣಕ ತರಬೇತಿ ಕೇಂದ್ರ ಇದು. ಈ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿದ್ದೀನಿ, ಬಾನಸವಾಡಿ ಸರ್ಕಾರಿ ಇದು ಒಂದು ಘಟನೆ ಏನಾಗಿದೆ ಅಂದರೆ, ಈಗ ನಮ್ಮ ಫ್ರೆಂಡಿಗೆ ಬಂದು ಬೆಳಿಗ್ಗೆ ನಾಯಿ ಕಚ್ಚಿತ್ತು, ಏನೋ ಒಂದು ರ್ಯಾಬಿಸ್ ಇಂಜೆಕ್ಷನ್ ಒಂದು ಹಾಕೋಣ ಅಂತ ಇಲ್ಲಿ ಬಂದರೆ, ಈ ಗುರುರಾಜ್ ಎಂಬವರು ನಮ್ಮ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರು, ನಾವು ಬಂದು ರ್ಯಾಬಿಸ್ ಇದು ಇಂಜೆಕ್ಷನ್ ಒಂದು ಹಾಕೋಬೇಕಪ್ಪ ಅಂದರೆ ಸುಮಾರು 2 ವಾರದಿಂದ ಸರ್ ಇಂಜೆಕ್ಷನ್ ಇಲ್ಲ ಸರ್, ನಮಗೇನೋ ಸ್ಟಾಕೇ ಬರ್ತಾ ಇಲ್ಲ, KDL ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆಮೇಲೆ ಡಾಕ್ಟ್ರಿಗೆ ನಾನು ಫೋನ್ ಮಾಡಿದೆ, ನಾನೇ ಖುದ್ದಾಗಿ ಮಾತಾಡಿದ್ದೀನಿ. ಡಾಕ್ಟರ್ ಶೈನ್ ಅಲ್ಲಪ್ಪ ಅವ್ರ ಹೆಸರು, ಡಾಕ್ಟರ್ ಶೈನ್ ಅಂತ ನಾನೇ ಮಾತಾಡಿದ್ದೀನಿ. ಅವ್ರು ಸಹ ಏನು ಹೇಳಿದ್ರು ಅಂದರೆ, ಸರ್ 10 ದಿವಸದಿಂದ ನಾವು ಇನ್ಫಾರ್ಮ್ ಮಾಡ್ತಾಯಿದ್ದೀವಿ, ಯಾವ ಸ್ಟಾಕ್ಗಳು ಬರ್ತಾ ಇಲ್ಲ ಅಂತ. ನನ್ನ ಪ್ರಶ್ನೆ ಏನಂದರೆ, BBB ಆರೋಗ್ಯ ಇಲಾಖೆ ನಾವು ಇದು ಬಂದು ಈ ಒಂದು ವಿಡಿಯೋನ ನಾನು ಜಾಯಿಂಟ್ ಕಮಿಷನರ್ ಪೂರ್ವ ನಮ್ಮ ಪಲ್ಲವಿ ಮೇಡಮ್ ಅವ್ರಿಗೆ ನಾನು ಶೂಟ್ ಮಾಡ್ತೀನಿ. ಅದಲ್ಲದೆ ನಮ್ಮ ಝೋನಲ್ ಕಮಿಷನರು ಸ್ನೇಹ ಮೇಡಮ್ ಒಂದು ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಪೂರ್ವ ಇನ್ಚಾರ್ಜ್ ಡಾಕ್ಟರ್ ಮಲ್ಲಪ್ಪ ಅವರು ದಯವಿಟ್ಟು ಏನು ಆಗ್ತಾಯಿದೆ ಇಲ್ಲಿ, ಯಾಕೆ ಸರ್ ರ್ಯಾಬಿಸ್ ಇಂಜೆಕ್ಷನ್ ಇಲ್ಲ ಇಲ್ಲಿ? ಇವಾಗ ಏನೋ ಪಾಪ ಬಡವ್ರು ಏನೋ ಬರ್ತಾರೆ ನಾಯಿ ಕಚ್ಕೊಂಡು, ಇವಾಗ ಇಂಜೆಕ್ಷನ್ ಹಾಕ್ಕೋಬೇಕಂದ್ರೆ ಇಲ್ಲಿ ಇಂಜೆಕ್ಷನ್ ಇಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿ ಹಾಕ್ಸ್ಕೋಬೇಕಂದ್ರೆ 500 ರೂಪಾಯಿ ಆಗುತ್ತೆ. ಎಲ್ಲಿ ಸರಿ ಇರುತ್ತೆ ದುಡ್ಡು ಅವ್ರಿಗೆ? ಅಲ್ಲ, ನೀವು ಆರೋಗ್ಯ ಇಲಾಖೆ ಓಪನ್ ಮಾಡಿದ್ದು ಯಾಕೆ? ಅಲ್ಲ, ಈ ಪ್ರೈಮರಿ ಹೆಲ್ತ್ ಸೆಂಟರ್ ಇರೋದು ಯಾಕೆ? ಬಡವರಿಗೆ ಸಹಾಯ ಮಾಡೋಕ್ಕೆ, ಅವ್ರಿಗೇನಾದ್ರು ಅನುಕೂಲ ಆಗಲಿ ಅಂತ ತಾನೆ. ಇಲ್ಲಿ ಬಂದರೆ ಇಂಜೆಕ್ಷನ್ ಇಲ್ಲ ಏನಿಲ್ಲ ಅಂತಾರೆ 2 ವಾರದಿಂದ. ಪಾಪ ಅವ್ರು ಎಲ್ಲಿ ಹೋಗ್ತಾರೆ ನಾಯಿ ಕಚ್ಚೋರು? ಇದನ್ನು ಆದಷ್ಟು ಬೇಗ ನೀವು ಸರಿಪಡಿಸಿ ಏನೋ ಸ್ಟಾಕ್ ಎಲ್ಲ ಬರಬೇಕಂತ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಬಾನಸವಾಡಿ ಇನ್ಚಾರ್ಜ್ ಹೆಲ್ತ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಕೂಡಲೇ ಇದನ್ನು ಕ್ರಮ ತಗೋಬೇಕಂತ ಹೇಳಿ, ಮತ್ತೊಮ್ಮೆ ಈ ಥರ ಒಂದು ಅನಾಹುತಗಳು ಆಗಬಾರ್ದು, ಈ ಥರ ಕೇರ್ಲೆಸ್ ಆಗಿರಬಾರ್ದು. ಐ ಡೋಂಟ್ ವಾಂಟ್ BBMP ಹೆಲ್ತ್ ಡಿಪಾರ್ಟ್ಮೆಂಟ್ ಟು ಬಿ ವೆರಿ ಕೇರ್ಲೆಸ್ ಇನ್ ದಿಸ್ ಇಶ್ಯೂ. ಐ ವಾಂಟ್ ದ ಆ್ಯಕ್ಷನ್ ಟು ಬಿ ಟೇಕನ್ ಇಮಿಡಿಯೇಟ್ಲಿ. ಮತ್ತೆ ನೀವು ಇಂಜೆಕ್ಷನ್ ಏನೋ ಸ್ಟಾಕ್ ಇಲ್ಲ ಅಂತ ಹೇಳಿದರೆ ನಾವು ಭಾರಿ ಸೀರಿಯಸ್ ಮಾಡ್ತೀವಿ, ಇಲ್ಲೇ ಬಂದು ನಾವು ಧರಣಿ ಕೂತ್ಕೊಂತೀವಿ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕೆಂಪರಾಜು ಕೃಷ್ಣನು ಸರ್ವನಗರ ವಿಧಾನಸಭಾ ಕ್ಷೇತ್ರದಿಂದ ಬಾನಸವಾಡಿ ಬಸ್ ಸ್ಟಾಪಿಂದ ಈ ಪ್ರೈಮರಿ ಹೆಲ್ತ್ ಸೆಂಟ್ರಿಂದ ಬಿ ಕ್ಲಿಪ್ ತಂಡದಿಂದ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮರಾವ್ ಅಂಬೇಡ್ಕರ್.